ನಿನಗಾಗಿ ಭಾಗ 144. ರೂಮಿನ ಬಾಗಿಲನ್ನು ಯಾರೋ ತುಂಬ ಜೋರಾಗಿ ಹೊಡೆಯುತ್ತಿರುತ್ತಾರೆ. ಇನ್ನೂ ಅವರಿಬ್ಬರು ರೊಮ್ಯಾಂಟಿಕ್ ಕ್ರಿಯೆಗೆ ಶುರುವಾಗಿಲ್ಲ. ಆದರೆ ಅವನಿಗೆ ಕೋಪ ಬಂದರೆ ಅವಳಿಗೆ ಗಾಬರಿಯಾಗುತ್ತದೆ. ಅವಳು ಬಾಗಿಲು ತೆಗೆಯಬೇಕಾ ಅಂತ ಯೋಚಿಸುತ್ತಿರುತ್ತಾಳೆ. ಅವನು ತೆಗೆಯೋದಿಲ್ಲ ಅಂತ ಹೇಳುತ್ತಾನೆ. ತುಂಬ ಹೊತ್ತು ಬಾಗಿಲು ಬಡಿದ ನಂತರ ಶಬ್ದ ನಿಂತು ಹೋಗುತ್ತದೆ. ಇದೇನು ಹೊಸ ಸಮಸ್ಯೆ ಅರ್ಥವಾಗುತ್ತಿಲ್ಲ. ಪವಿತ್ರಳ ಗೆಳತಿ ಇಷ್ಟೊಂದು ಬಾಗಿಲನ್ನು ಬಡಿಯುತ್ತಿದ್ದರೂ ಅವಳು ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ಮಲಗಿದ್ದಾಳೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ನಾನೇನು ಮಾಡಲಿ ಅಂತ ಆಗ ಅಲ್ಲಿ ಬಂದ ಪವಿತ್ರಳ ಅಪ್ಪನಿಗೆ ಹೇಳುತ್ತಾಳೆ. ಅಂಕಲ್, ಏನಾದರೂ ಸಮಸ್ಯೆ ಇದ್ದರೆ ನೋಡಿ ಅಂತ. ಏನೂ ಸಮಸ್ಯೆ ಇರುವುದಿಲ್ಲ, ಅವಳು ಆರಾಮವಾಗಿ ಇರುತ್ತಾಳೆ ಅಂತ ಹೇಳಿದರು. ಇವರು ಯಾವ ಸೀಮೆಯ ಅಪ್ಪ? ನಿನ್ನೆಯೆಲ್ಲ ಮಗಳು ಅಷ್ಟೊಂದು ಕಷ್ಟದಿಂದ ಇದ್ದವಳು ಇಂದು ಏನಾಗಿದ್ದಾಳೆ ನೋಡಬೇಕು ತಾನೇ ಅಂತ ಬೈದುಕೊಳ್ಳುತ್ತಿದ್ದಳು. ಪವಿತ್ರಳ ಅಪ್ಪ ಸ್ನಾನಕ್ಕೆ ಅಂತ ಹೊರಟು ಹೋದರು. ಇತ್ತ ಬಂದ ಪ್ರಜ್ವಲ್ನ ಗೆಳೆಯನಿಗೂ ಕೂಡ ಹೇಳಿದರು. ಅವಳು ಬಾಗಿಲನ್ನು ತೆಗೆಯುತ್ತಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಸ್ವಲ್ಪ ನೋಡುತ್ತೀಯಾ ಅಂತ. ಅವನು ಕೂಡ ನಗುತ್ತಾ ಏನು ಮಾತನಾಡದೆ, ಇವರಿಗೆಲ್ಲ ತಲೆ ಕೆಟ್ಟೋಗಿದೆ, ಹೆಚ್ಚು ಕಡಿಮೆ ಆಗಿದೆ ಇವರಿಗೆಲ್ಲ. ನನ್ನ ಪ್ರೀತಿಯ ಗೆಳತಿ ಒಬ್ಬಳೆ ರೂಮಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಮುಂದೆ ಅದಕ್ಕೆ ನಾನೇ ಜವಾಬ್ದಾರಿಯಾಗುತ್ತೇನೆ ಅಂತ ತುಂಬ ಯೋಚಿಸುತ್ತಿದ್ದಳು. ಆಗ ಸಡನ್ನಾಗಿ ಒಂದು ಯೋಚನೆ ಬಂತು. ಅದೇನೆಂದರೆ ಕಿಟಕಿಯಿಂದ ನೋಡೋಣ ಅಂತ. ಕಿಟಕಿಯಿಂದ ನೋಡಲು ಹೋದಾಗ ಏನು ಸರಿಯಾಗಿ ಕಾಣಿಸುತ್ತಿಲ್ಲ. ತುಂಬ ಸಮಯದವಾದ ಮೇಲೆ ಕಾಣಿಸಿತು ಅವಳು ಹಾಸಿಗೆಯ ಮೇಲೆ ಇಲ್ಲ ಅಂತ. ಆಗ ಇನ್ನೂ ಅವಳಿಗೆ ಭಯವಾಗಿತ್ತು. ಹೊರಗೆ ಹೋಗಿ ನೋಡಿದಾಗ ಅವಳ ಚಪ್ಪಲಿ ಹೊರಗೆ ಇತ್ತು. ಚಪ್ಪಲಿ ಇಲ್ಲೇ ಇದೆ ಅಂದರೆ ಅವಳು ಹೋಗಿರುವುದಿಲ್ಲ, ಲಗೇಜ್ ಕೂಡ ಇಲ್ಲೇ ಇದೆ ಅಂತ ತಿಳಿದು ಅವಳು ಪ್ರಜ್ವಲ್ಗೆ ಫೋನ್ ಮಾಡಿದಾಗ ಪ್ರಜ್ವಲ್ ಫೋನ್ ರಿಂಗ್ ಆಗುತ್ತೆ. ಆದರೆ ಅವನು ಅದನ್ನು ಪಿಕ್ ಮಾಡಲು ಹೋಗುವುದಿಲ್ಲ. ಅವಳು ಇನ್ನೂ ಕೂಡ ಸ್ವಲ್ಪ ಟೆನ್ಷನ್ನಲ್ಲಿ ಇದ್ದಾಳೆ. ಹಗಲು ಹೊತ್ತು ಎಲ್ಲರೂ ಬರಬಹುದು ಹೋಗಬಹುದು. ನಾವು ಈ ರೀತಿ ಮಾಡುತ್ತಿರುವುದು ಸರಿಯಾ ಅನ್ನುವ ಪ್ರಶ್ನೆ ಅವಳ ಮನಸ್ಸಿನಲ್ಲಿದೆ. ಮನಸ್ಸು ಬೇಡ ಅಂದರೂ ಹೃದಯ ಈ ಕ್ರಿಯೆಯೆಲ್ಲ ಆಗಬೇಕು ಅಂತ ಹೇಳುತ್ತಿದೆ. ಅವಳು ನಿರಂತರವಾಗಿ ಅವನ ದೇಹದಲ್ಲಿ ಬಚ್ಚಿಕೊಳ್ಳಬೇಕು ಅನ್ನುವ ಆಸೆ ಪಟ್ಟಿದ್ದಾಳೆ. ಅವಳಿಗೆ ಈಗ ಅನಿಸುತ್ತಿದೆ, ಎಲ್ಲಾದರೂ ದೂರ ಹೋಗಿ ನಾವಿಬ್ಬರು ಬದುಕಬೇಕು, ನಾವಿಬ್ಬರೇ ಇರಬೇಕು. ಹೇಗಿದ್ದರೂ ಅವನು ಡಾಕ್ಟರ್, ನಾನು ಕೂಡ ಚೆನ್ನಾಗಿ ಓದಿಕೊಂಡಿದ್ದೇನೆ, ಹೊಟ್ಟೆಗೆ ಬಟ್ಟೆಗೆ ಮೋಸ ಇರುವುದಿಲ್ಲ, ಈ ಜನಗಳ ಮಧ್ಯೆ ಇರಬಾರದು ಅಂತ ಅವಳು ಅಂದುಕೊಳ್ಳುತ್ತಿದ್ದಳು. ಆಗಲೂ ಕೂಡ ಬಾಗಿಲು ಪದೇ ಪದೇ ಬಡಿಯುತ್ತಿದ್ದರು. ಪವಿತ್ರಳ ಗೆಳತಿಗೆ ಹೃದಯ ಬಾಯಿಗೆ ಬಂದಂತೆ ಆಗಿದೆ. ತುಂಬ ದುಃಖದಿಂದ ಅಳುತ್ತಿದ್ದಾಳೆ. ಮುಂದೆ ಏನಾಗಬಹುದು ನನ್ನ ಜೀವನ ತಿಳಿದಿಲ್ಲ ಅಂತ. ನನ್ನ ಗೆಳತಿ ಅವಳಿದ್ದರೆ ನನ್ನ ತುಂಬ ಖರ್ಚುಗಳನ್ನು ಅವಳೇ ನೋಡಿಕೊಳ್ಳುತ್ತಿದ್ದು. ನನ್ನ ಸಂಪಾದನೆಯನ್ನು ಅಪ್ಪ ಅಮ್ಮ ಊರಿನಲ್ಲಿ ಇರುವವರು ತೆಗೆದುಕೊಂಡು ಬಿಡುತ್ತಿದ್ದರು. ಅವಳು ನನಗೆ ತಂಗಿಯಾಗಿದ್ದರೂ ಕೂಡ ಅಕ್ಕನ ರೀತಿ ಇದ್ದಳು. ಕೇವಲ ಖರ್ಚಿನ ಪ್ರಶ್ನೆ ಅಲ್ಲ, ನನ್ನ ಎಮೋಷನಲ್ ಸಪೋರ್ಟರ್ ಆಗಿದ್ದಳು. ಅದನ್ನು ನೆನೆದು ಅವಳ ಕೈಕಾಲು ಇನ್ನೂ ಅದರುತ್ತಿತ್ತು. ಬಾಗಿಲನ್ನು ಜೋರಾಗಿ ತಟ್ಟುತ್ತಿದ್ದಾಳೆ. ಆಗ ಪ್ರಜ್ವಲ್ ನ ಗೆಳೆಯ ಬಂದು, ನಿಮಗೆ ಏನಾಗಿದೆ, ಒಬ್ಬರ ಪರ್ಸನಲ್ ರೂಮನ್ನು ತಟ್ಟುತ್ತಿದ್ದೀರಾ ಅಂದಾಗ, ಅಲ್ಲಿ ನನ್ನ ಗೆಳತಿ ಇದ್ದಾಳೆ, ಅವಳು ಒಬ್ಬಳೇ ಇದ್ದಾಳೆ ಅಂತ ಹೇಳಿದಾಗ ಅವನು ಜೋರಾಗಿ ನಗಲು ಶುರು ಮಾಡಿದ. ಬಾಗಿಲು ಒಳಗಡೆಯಿಂದ ಹಾಕಿದೆ ಅಂದರೆ ಒಬ್ಬರು ಇರುವುದಿಲ್ಲ ಅಂದರೆ ನಿಮ್ಮ ಮಾತಿನ ದಾಟಿ ನನ್ನ ಗೆಳತಿಯ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡುತ್ತಿದ್ದೀರಾ? ಪ್ರಜ್ವಲ್ಗೆ ಹೇಳುತ್ತೇನೆ, ಆಮೇಲೆ ಪ್ರಜ್ವಲ್ ನಿಮ್ಮನ್ನು ನೋಡಿಕೊಳ್ಳುತ್ತಾನೆ ಅಂತ ತುಂಬ ಖಾರವಾಗಿ ಮಾತನಾಡಿದಳು. ಆಗ ಅವನು ರೂಮಿಗೆ ಹೋಗಿ ಹೇಳುತ್ತೀರಾ, ಅವನು ರೂಮಿನಲ್ಲಿದ್ದಾನೆ, ಹೋಗಿ ಹೇಳಿ ಅಂತ ತುಂಬ ಕೋಪದಲ್ಲಿ ಹೇಳಿ ಹೊರಟು ಹೋದ. ನಂತರ ಅವನ ತಂಗಿ ಬಂದು, ಅಕ್ಕ, ಒಳಗಡೆ ಪ್ರಜ್ವಲ್ ಅಣ್ಣ ಇರಬಹುದು, ಅವರು ಕಿಟಕಿಯಿಂದ ಬರುವುದನ್ನು ನಾನು ನೋಡಿದೆ, ಅಣ್ಣ ಕೂಡ ಹೇಳಿದ. ಆಗಲೇ ನಾನು ಕೂಡ ಹೋಗಿ ಬಾಗಿಲು ತಟ್ಟಲು ಹೋದಾಗ ಅಣ್ಣ ಪುನಃ ನನಗೆ ನೆನಪು ಮಾಡಿದ. ಪ್ರಜ್ವಲ್ ಅಣ್ಣ ಬೆಳಗ್ಗೆ ಬಂದರು, ಅವರ ಮಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರಂತೆ. ಅದೇ ಹೊಸ ಮಾವ, ಅವರನ್ನು ನೋಡಿಕೊಂಡು ರಾತ್ರಿ ಪೂರ್ತಿ ಆಸ್ಪತ್ರೆಯಲ್ಲಿ ಇದ್ದರಂತೆ. ಇನ್ನೊಂದು ಕೇಸ್ ಇದೆ ಅಂತ ಹೇಳಿ ಈ ಕಡೆ ಬಂದಿದ್ದಾರೆ. ಏನಾದರೂ ಮನೆಗೆ ಹೋಗಬೇಕಿತ್ತು.
ಮನೆಗೆ ಹೋದರೆ ಪವಿತ್ರ ಅಕ್ಕನ ಜೊತೆ ಟೈಮ್ ಕಳೆಯಲು ಸಾಧ್ಯವಿಲ್ಲ ಅಂತ. ನೀವು ಏಕೆ ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುತ್ತೀರಾ? ಪವಿತ್ರ ಅಕ್ಕ ಬಗ್ಗೆ ಯೋಚಿಸಬೇಡಿ. ಪ್ರಜ್ವಲ್ ಅಣ್ಣ ಎಲ್ಲ ಮಾಡಿಕೊಳ್ಳುತ್ತಾರೆ. ಅವರು ತುಂಬ ಒಳ್ಳೆಯವರು, ತುಂಬ ಸ್ಟ್ರಾಂಗ್. ಏನು ಬೇಕಾದರೂ ಪವಿತ್ರ ಅಕ್ಕನಿಗಾಗಿ ಮಾಡುತ್ತಾರೆ. ಇನ್ನು ಪವಿತ್ರ ಅಕ್ಕನಿಗೆ ಜೀವನದಲ್ಲಿ ಸೊಳ್ಳೆ ಕೂಡ ಕಚ್ಚಬಾರದು, ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರ ಪ್ರೀತಿಯ ಬಗ್ಗೆ, ಅವರ ಕಾಳಜಿಯ ಬಗ್ಗೆ, ಅವರ ಅಭಿಮಾನದ ಬಗ್ಗೆ ನನಗೆ ಗೊತ್ತು. ಅವರು ಯಾರನ್ನಾದರೂ ಪ್ರೀತಿಸಿದರೆ, ಒಂದು ಗೌರವ ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ. ಏಕೆಂದರೆ ನನ್ನ ಅಣ್ಣ ಮತ್ತು ಅವರ ಗೆಳೆತನ ತುಂಬ ಅಪರೂಪವಾದದ್ದು. ನನಗೂ ಮತ್ತು ಅವರಿಗೆ ಎಲ್ಲಿಂದ ಎಲ್ಲಿ ಹೋಲಿಕೆ. ಅವರ ಮನೆಯಲ್ಲಿ ತುಂಬ ಜನ ಪ್ರಯತ್ನಿಸಿದರು ಅಣ್ಣ ಮತ್ತು ಇವರ ಗೆಳೆತನವನ್ನು ತಪ್ಪಿಸಲು, ಆದರೆ ಅವರು ಎಂದಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಅವರು ಒಮ್ಮೆ ಕಮಿಟ್ ಆದ ಮೇಲೆ ಯಾರು ಬಂದರೂ ಹೇಳಿದರೂ ಕೂಡ ಬಿಡುವುದಿಲ್ಲವಂತೆ. ಈ ಮಾತನ್ನು ನನ್ನ ಅಣ್ಣ ಹೇಳಿದರು. ನಾವು ಇಷ್ಟು ದೊಡ್ಡದಾದ ಮನೆಯನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿ ಇದ್ದೇವೆ. ಆದರೆ ಪ್ರಜ್ವಲ್ ಅಣ್ಣ ಕಾರಣ. ಅವರು ನಮಗೆ ದುಡ್ಡನ್ನು ಕೊಟ್ಟರು, ಅದರಲ್ಲಿ ಬಿಸ್ನೆಸ್ಸನ್ನು ಮಾಡಿಕೊಂಡು ಹಣ ಇಷ್ಟು ಸಂಪಾದನೆ ಮಾಡಿದ್ದಾರೆ. ಈಗಲೂ ಕೂಡ ನಮಗೆ ಕಷ್ಟ ಅಂತ. ಮಧ್ಯರಾತ್ರಿ 1 ಗಂಟೆಗೆ ಹೇಳಿದರೂ ಕೂಡ ಪ್ರಜ್ವಲ್ ಅಣ್ಣ ಓಡಿ ಬರುತ್ತಾರೆ. ಅಷ್ಟೊಂದು ಇಷ್ಟ ನನ್ನ ಅಣ್ಣನನ್ನು ಕಂಡರೆ. ಯಾವುದೋ ಜನ್ಮದ ಪುಣ್ಯವೋ ತಿಳಿದಿಲ್ಲ, ನನ್ನ ಮದುವೆಯನ್ನು ಮಾಡಿಸಬೇಕು ಅಂತ ಹುಡುಗನನ್ನು ಹುಡುಕುತ್ತಿದ್ದಾರೆ. ಪ್ರಜ್ವಲ್ ಅಣ್ಣ ನನ್ನ ಮದುವೆ ಮಾಡಿಸುತ್ತಾರಂತೆ. ಕೇವಲ ನಮಗೆಲ್ಲ ತುಂಬ ಜನ ಗೆಳೆಯರಿಗೆ ಅಣ್ಣ ಆ ರೀತಿ ಸಹಾಯ ಮಾಡಿದ್ದಾರೆ. ಊರಿನ ಬಡವರಿಗೂ ಕೂಡ ಸಹಾಯ ಮಾಡುತ್ತಾರೆ. ಕೇವಲ ಗೆಳೆಯ ಅನ್ನುವ ವಿಷಯಕ್ಕೆ ನಮಗೆ ಇಷ್ಟು ಸಹಾಯ ಮಾಡುತ್ತಾರೆ ಅಂದ ಮೇಲೆ ತನ್ನ ಸರ್ವಸ್ವವನ್ನು ಅರ್ಪಿಸುವ ತನ್ನ ಹೆಂಡತಿಗೆ, ಅದು ಚಿಕ್ಕಂದಿನಿಂದ ತಾನು ಪ್ರೀತಿಸಿದ ಹುಡುಗಿ, ಅವಳನ್ನೇ ಮದುವೆಯಾಗಿ ಅವಳ ಜೊತೆ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ನೀವು ಯಾವುದೇ ಯೋಚನೆ ಮಾಡಬೇಡಿ. ಪವಿತ್ರ ಅಕ್ಕ ತುಂಬ ಅದೃಷ್ಟ ಮಾಡಿದ್ದರು ಅಂದಾಗ ಪವಿತ್ರಳ ಗೆಳತಿ, ನೀನು ಅಕ್ಕ ಅಣ್ಣ ಅಂತ ಏಕೆ ಕರೆಯುತ್ತೀಯ? ಅವಳು ನಿನಗೆ ಅತ್ತಿಗೆ ಆಗಬೇಕು. ಪ್ರಜ್ವಲ್ ಅಣ್ಣ ಆದ ಮೇಲೆ ನನಗೂ ಕೂಡ ನನ್ನ ಗೆಳತಿ ಈ ರೀತಿಯ ಹುಡುಗನಿಗೆ ಮದುವೆ ಆಗಬೇಕು ಅನ್ನುವ ಆಸೆ ಇತ್ತು. ಅವರಿಬ್ಬರನ್ನು ಒಂದು ಮಾಡಲು ಬಂದೆ, ಆದರೆ ಅವರಿಬ್ಬರು ಮೊದಲೇ ಒಂದು ಆಗಿಬಿಟ್ಟಿದ್ದಾರೆ. ಇಲ್ಲಿ ನನ್ನ ಅವಶ್ಯಕತೆ ಅಷ್ಟೊಂದು ಇಲ್ಲವೇನೋ ಅಂತ ಅವಳು ಹೇಳಿದಾಗ, ಇನ್ನು ನಿಮ್ಮ ಅವಶ್ಯಕತೆ ತುಂಬ ಇದೆ. ಅವರ ಮನೆಯವರು ತುಂಬ ಕಟುಕರು. ನೀವು ಪವಿತ್ರ ಅತ್ತಿಗೆಗೆ ಸಪೋರ್ಟ್ ಕೊಡುತ್ತಾ ಇಲ್ಲಿ ಇರಬೇಕು, ಇಲ್ಲವಾದರೆ ಕಷ್ಟ ಆಗುತ್ತದೆ. ಈ ರೀತಿ ಹೇಳುತ್ತಾ ಇಬ್ಬರು ಒಬ್ಬರಿಗೊಬ್ಬರು ಹಾಗೆ ಮಾಡಿಕೊಂಡರು. ಅವಳಿಗೆ ತನ್ನ ಬದುಕನ್ನು ಸರಿ ಮಾಡಿದ ಅಣ್ಣನಿಗೆ ಒಳ್ಳೆಯದಾಗಬೇಕು ಅನ್ನುವ ಪ್ರೀತಿ ಇದ್ದರೆ, ಇವಳಿಗೆ ತನ್ನ ಬದುಕಿಗೆ ಸಹಾಯ ಮಾಡುತ್ತಿರುವ ತನ್ನ ಗೆಳತಿ ಚೆನ್ನಾಗಿರಬೇಕು ಅನ್ನುವ ಆಸೆ. ಇಲ್ಲಿ ಪವಿತ್ರ ಮತ್ತು ಪ್ರಜ್ವಲ್ ತುಂಬ ಸಮಯ ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತುಕೊಂಡಿದ್ದಾರೆ. ಪದೇ ಪದೇ ರೂಮಿನ ಬಾಗಿಲನ್ನು ಬಡಿದಿದ್ದರಿಂದ ಅವರಿಬ್ಬರಿಗೂ ಡಿಸ್ಟರ್ಬ್ ಆಯಿತು. ನಂತರ ಪ್ರಜ್ವಲ್ ಮುಂದುವರೆದು ಹೇಳುತ್ತಾನೆ, ತುಂಬ ಸಮಯವಾಯಿತು. ಅವರೆಲ್ಲ ನನ್ನ ಗೆಳೆಯನಿಗೆ ಮೆಸೇಜ್ ಮಾಡಿದ್ದೇನೆ, ನಾವು ತುಂಬ ಲೇಟಾಗಿ ಹೊರಗೆ ಬರುತ್ತೇವೆ, ಯಾರು ಬಾಗಿಲನ್ನು ಇನ್ನೂ ಬಡಿಯಬಾರದು ಅಂತ. ಅವನು ಆಯಿತು ಅಂತ ಮೆಸೇಜ್ ಮಾಡಿದ್ದಾನೆ ಅಂದಾಗ ಪವಿತ್ರ ಖುಷಿಯಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಆಗ ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಅವನಿಗೆ ನೆನಪಾಯಿತು, ಅವಳು ಸಂಪೂರ್ಣವಾಗಿ ಬಟ್ಟೆಯನ್ನು ತೆಗೆದಿದ್ದಾಳೆ ಆಯಿಲ್ ಮಸಾಜ್ ಮಾಡಿಸಿಕೊಳ್ಳಲು ಅಂತ ನೆನಪಾಗಿ ಅವಳನ್ನು ಚೇರ್ ಮೇಲೆ ಕೂರಿಸಿದ ಸಂಪೂರ್ಣ ಸಮಾಧಾನದಿಂದ. ಮೊದಲು ಕೈಯಿಂದ ಎಣ್ಣೆಯನ್ನು ಹಾಕುತ್ತಿದ್ದ. ಆನಂತರ ಅವನಿಗೆ ಏನನಿಸಿತೋ ತನ್ನ ತುಟಿಗಳಿಂದ ಅವಳ ಬೆನ್ನಿನ ಮೇಲೆ ಎಣ್ಣೆಯನ್ನು ಹಚ್ಚಿದ. ನಂತರ ಅವಳ ಕತ್ತು, ಮುಖ, ಅವಳ ತುಟಿಗಳು ಎಲ್ಲ ಕಡೆ ಎಣ್ಣೆಯನ್ನು ಹಚ್ಚುತ್ತಾ ಬಂದ. ಅವನಿಗೂ ಕೂಡ ಅವಳ ಮೇಲಿರುವ ಪ್ರೀತಿ ಹೆಚ್ಚಾಯಿತು. ಇಬ್ಬರೂ ಕೂಡ ಈ ಕಾಮ ಅನ್ನುವ ಬೆಂಕಿಯಲ್ಲಿ ಬೀಳಲು ತುದಿಗಾಲಲ್ಲಿ ನಿಂತಿದ್ದರು. ಅವನು ಅವಳ ಬಳಿ ಬಂದಾಗ ಅವಳು ಸಡನ್ನಾಗಿ ಅವನ ಬಟ್ಟೆಯನ್ನು ತೆಗೆದು ಅವನನ್ನು ವಿವಸ್ತ್ರಗೊಳಿಸಿದಳು. ಇಬ್ಬರೂ ಈಗ ಸರಿ ಹೋಗಿದ್ದಾರೆ, ವಿವಸ್ತ್ರವಾಗಿದ್ದಾರೆ, ನಗ್ನವಾಗಿದ್ದಾರೆ. ಈಗ ಇವನು ತನ್ನ ಕೈಗಳಿಂದ
ಎಣ್ಣೆಯನ್ನು ತನ್ನ ಎದೆಗಳ ಮೇಲೆ ಹಾಕಿಕೊಂಡು ತನ್ನ ಎದೆಗಳನ್ನು ಅವಳ ಎದೆಗಳ ಮೇಲೆ ಪ್ರೆಸ್ ಮಾಡಲು ಶುರು ಮಾಡಿದ. ಎಣ್ಣೆ ಅವಳ ದೇಹಕ್ಕೂ ಆಗಲಿ ಅಂತ. ಇಲ್ಲಿ ಎಣ್ಣೆ ಹಾಕಬೇಕು ಅನ್ನುವ ಉದ್ದೇಶಕ್ಕಿಂತ ಅವರಿಬ್ಬರು ರೊಮ್ಯಾನ್ಸ್ ಮಾಡಬೇಕಿತ್ತು. ಇದೇ ರೀತಿ ಇವನು ತನ್ನ ದೇಹಕ್ಕೆ ಎಣ್ಣೆಯನ್ನು ಹಾಕಿಕೊಂಡು ಅದು ಅವಳ ದೇಹಕ್ಕೆ ಅಂಟುವಂತೆ ಮಾಡುತ್ತಿದ್ದ. ಅವಳ ದೇಹವನ್ನು ತಬ್ಬಿಕೊಂಡು ಕ್ರಮೇಣ ಅವಳು ಕೂಡ ತನ್ನ ಮೈಯಲ್ಲಿರುವ ಎಣ್ಣೆಯನ್ನು ಅವನ ಬೆತ್ತಲಾದ ದೇಹಕ್ಕೆ ಹಚ್ಚುತ್ತಿದ್ದಳು. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನಗೆ ಯಾವಾಗಲೂ ಇದೇ ರೀತಿ ನಿಮ್ಮ ಪ್ರೀತಿಯ ಸಹಕಾರವನ್ನು ನೀಡುತ್ತೀರಿ.